ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುಣಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಟೀಕಾಚಾರ್ಯರು ಈ ನಾರಾಯಣ ಶಬ್ದದ ಅರ್ಥವನ್ನು ವಿವರಿಸಿದ್ದು ಮತ್ತು ಆ ನಾರಾಯಣ ಶಬ್ದ ಅನ್ನೋದು ಹೇಗೆ ಬ್ರಹ್ಮಸೂತ್ರ ಭಾಷ್ಯದ 4 ಅಧ್ಯಾಯಗಳ ಅರ್ಥವನ್ನು ಗ್ರಹಿಸ್ತದೆ ಅನ್ನೋದನ್ನು ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಅದಾದಮೇಲೆ ಕಳೆದ ದಿವಸ ನಾವು ನೋಡಿದ ಭಾಗ ನಾರಾಯಣ ಅಂತ ಅನ್ನೋದು ಭಗವಂತನ ವಿಶಿಷ್ಟ ಗುಣಗಳನ್ನು ಹೇಳ್ತದೆ. ಅದು ಯಾರೋ ಒಬ್ಬ ತಂದೆ ತನ್ನ ಮಕ್ಕಳಿಗೆ ಸಾಂಕೇತಿಕವಾಗಿ ಇಟ್ಟಂತಹ ಹೆಸರಿನಂತೆ ಅಲ್ಲ ಅದು ಅಂತನ್ನೋದನ್ನು ನೋಡಿದ್ದೇವೆ. ಆದ್ದರಿಂದ ಅದು ಭಗವಂತನ ವಿಶಿಷ್ಟ ಗುಣಗಳನ್ನು ಹೇಳುವುದರಿಂದ ಭಗವಂತನ ವಿಶಿಷ್ಟ ಗುಣಪೂರ್ಣತ್ವ ಅನ್ನೋದಕ್ಕೂ ಅರ್ಥ ಆಗ್ತದೆ. ಅದು ಹಾಗೆ ದೋಷರಹಿತ ಅಂತ ಅರ್ಥ ಆಗ್ತದೆ. ಜ್ಞೇಯ ಅನ್ನೋದನ್ನು ನಾರಾಯಣ ಶಬ್ದ ತಿಳಿಸ್ತದೆ. ಹಾಗೆ ಗಮ್ಯ, ಮೋಕ್ಷದಲ್ಲಿ ಗಮ್ಯ ಅಂತ ಅನ್ನೋದನ್ನು ಅದು ತಿಳಿಸ್ತದೆ ಅಂತ ಕಳೆದ ದಿವಸ ನೋಡಿದ್ದೇವೆ. ಅಲ್ಲಿ ಆ ನಾರಾಯಣ ಶಬ್ದ, ನಾರ ಎಂಬ ಶಬ್ದ ಅಜ್ಞಾನವನ್ನು ಹೇಗೆ ಹೇಳ್ತದೆ ಅನ್ನೋದನ್ನೆಲ್ಲ ನೋಡಿದ್ದೀವಿ. ಅಲ್ಲಿ ಈ ಕೊನೆಯದಾಗಿ ನಾವು ನೋಡ್ತಾ ಇರುವಂಥ ವಿಷಯ ಅರಾಯಣ ನಭವತೀತಿ ನಾರಾಯಣ. ಅರಾಯಣ ಅಂದರೆ ದೋಷವುಳ್ಳವನು ಅಂತ ಅರ್ಥ. ದೋಷವುಳ್ಳವನ ಅಲ್ಲ ಅನ್ನೋ ದೃಷ್ಟಿಯಿಂದ ನಾರಾಯಣ ಅಂತ ಹೇಗಾಯಿತು, ಅನರಾಯಣ ಅಂತ ಆಗಬೇಕಾಗಿತ್ತಲ್ಲ ಅನ್ನೋ ಪ್ರಶ್ನವನ್ನು ನೋಡಿದ್ದೇವೆ. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಅದನ್ನು ಟೀಕಾಚಾರ್ಯರ ಟೀಕೆಯ ವ್ಯಾಖ್ಯಾನ ಮಾಡುವಾಗ ಹೇಗೆ ವಿವರಿಸಿದ್ದಾರೆ ಅಂತ ಅನ್ನೋದನ್ನು ನೋಡಿದ್ದೇವೆ. ಅದರ ಸಾರವನ್ನು ಹೀಗೆ ಮತ್ತೆ ಸಂಗ್ರಹಿಸಬಹುದು. ಉತ್ತರ ಪದ ಸಮಾಸದಲ್ಲಿ 2 ಪದ ಇರ್ತವೆ, ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಹೇಳಿ. ಉತ್ತರ ಪದದ ಆದಿಭಾಗದಲ್ಲಿ ವ್ಯಂಜನ ಇದ್ದರೆ ಅದಕ್ಕೊಂದು ವ್ಯವಸ್ಥೆ ಬೇರೆ. ಉತ್ತರ ಪದದ ಆದಿಭಾಗದಲ್ಲಿ ಸ್ವರ ಇದ್ದರೆ ಅದಕ್ಕೆ ಮತ್ತೊಂದು ವ್ಯವಸ್ಥೆ. ಉತ್ತರ ಪದದ ಆದಿಭಾಗದಲ್ಲಿ ವ್ಯಂಜನ ಇದ್ದರೆ ಆವಾಗ ಅಲ್ಲೇನು ನುಟ್ ಪ್ರತ್ಯಯ ಈ ನಂಜು ಅಂತ ಅವ್ಯಯ ಬರ್ತದಲ್ಲ, ನಿಷೇಧ ಅನ್ನೋ ಅರ್ಥದಲ್ಲಿ. ಆಗ ಅಲ್ಲಿರುವ ಞ ಮತ್ತು ನ ಎರಡೂ ಹೊರಟೋಗ್ತವೆ, ಮಾತ್ರ ಉಳಿತದೆ. ನ ಮತ್ತು ಞ ಹೊರಟು ಹೋಗುವುದು ಉತ್ತರ ಪದದ ಆದಿಭಾಗ ವ್ಯಂಜನ ಇದ್ರೂ ಆಗ್ತದೆ, ಸ್ವರ ಇದ್ರೂ ಆಗ್ತದೆ. ಎಲ್ಲ ಕಡೆನೂ ಕೂಡ ನಂಜಿನಲ್ಲಿ ಞ ಮತ್ತು ನ ಎರಡೂ ಹೊರಟು ಹೋಗುವುದು ಸಮಾನವೇ, ವ್ಯಂಜನ ಇದ್ರೂ ಸ್ವರ ಇದ್ರೂ. ಉಳಿತದೆ. ವ್ಯಂಜನದಲ್ಲಿ ಉಳಿಯುವುದೇನೆಂದ್ರೆ ಅಕಾರ ಮಾತ್ರ, ಸ್ವರದಲ್ಲಿ ಮತ್ತೊಂದಿದೆ. ವ್ಯಂಜನದಲ್ಲಿ ಸ್ವರ ಮಾತ್ರ ಉಳಿದಾಗ ಅಪುತ್ರ, ಅಧನಃ, ಅಜ್ಞಾನಿ ಅಂತ ಹೀಗೆ ಬೇರೆ ಬೇರೆ ಥರದ ಶಬ್ದಗಳು, ಬಹುರೀ ಸಮಾಸ ಇರಲಿ ತತ್ಪುರುಷ ಸಮಾಸ ಇರಲಿ, ಅಲ್ಲಿ ಮಾತ್ರ ಉಳಿದು ಆ ಶಬ್ದ ನಿಷ್ಪನ್ನ ಆಗ್ತದೆ. ಇನ್ನು ಸ್ವರದಿಂದ ಪ್ರಾರಂಭ ಆಗುವಂಥ ಶಬ್ದಗಳಿದ್ರೆ ಅನಪತ್ಯ ಅಂದರೆ ಇದು ಬಹುರೀ ಸಮಾಸ. ನವಿದ್ಯಂತೆ ಅಪತ್ಯಾನಿ ಯಶಸಃ ಅನಪತ್ಯ. ಆಮೇಲೆ ಕೆಲವು ಬೇರೆ ಶಬ್ದಗಳನ್ನು ಅನಶನಂ, ಅಶನ ಅಂದರೆ ಭೋಜನ, ನ ಅಶನಂ ಅನಶನಂ ಅಂದರೆ ಉಪವಾಸ ಮಾಡುವುದು. ಅಲ್ಲಿ ಉತ್ತರ ಪದ ಅಶನ, ಅಲ್ಲಿ ಸ್ವರ ಇದೆ. ಅನಾರ್ಯ, ಅಲ್ಲಿ ಆರ್ಯ ಅಂದರೆ ಸಜ್ಜನ, ಧಾರ್ಮಿಕ ಅಂತ ಅರ್ಥ. ಅಲ್ಲಿ ಆದಿಭಾಗದಲ್ಲಿ ಸ್ವರ ಇದೆ. ಇಲ್ಲಿ ಎಲ್ಲ ಕಡೆನೂ ಕೂಡ ನಂಜು ಬಂದಿದೆ. ನಂಜು ಬಂದು ಞ ಹೊರಟೋಗಿದೆ, ನಾನೂ ಹೊರಟೋಗಿದೆ. ಹಾಗಂಥೇಳಿ ಅಪುತ್ರ, ಅಪುತ್ರ ಮತ್ತು ಅಜ್ಞಾನಿ, ಅಧನಃ ಅನ್ನೋಲ್ಲಿ ಕೇವಲ ಉಳಿದಿರ್ತದಲ್ಲ ಸಮಾಸದ ಪ್ರಾರಂಭದಲ್ಲಿ. ಆ ಥರ ಇಲ್ಲಿ ಕೇವಲ ಉಳಿದಿಲ್ಲ. ಪ್ಲಸ್ ಅಪತ್ಯ, ಆಪತ್ಯ, ಪ್ಲಸ್ ಆರ್ಯ, ಆರ್ಯ ಅಂತ ಹೀಗಾಗಿಲ್ಲ, ಅನಾರ್ಯ ಅಂತಾಗಿದೆ. ಉತ್ತರ ಪದದ ಆದಿಭಾಗದಲ್ಲಿ ಸ್ವರ ಇದ್ದಾಗ ಅದಕ್ಕೆ ತಸ್ಮಾನ್ ನುಡಚಿ ಅನ್ನೋ ಸೂತ್ರದಿಂದ ನಲೋಪೋ ನಜಃ ಅಂತ ಒಂದು ಸೂತ್ರ, ತಸ್ಮಾನ್ ನುಡಚಿ ಅಂತ ಇನ್ನೊಂದು ಸೂತ್ರ. ನಲೋಪೋ ನಜಃ ಅಂತ ಅನ್ನೋದು ಸ್ವರದಲ್ಲಿ ಆದಿಭಾಗದಲ್ಲಿ ಸ್ವರ ಇದ್ರೂ ವ್ಯಂಜನ ಇದ್ರೂ ಅದು ಕಡ್ಡಾಯ. ನಂಜು ಅಂತ ಏನೊಂದು ನಿಷೇಧ ವಾಚಕ ಅವ್ಯಯ ಇದೆ, ಅದರಲ್ಲಿ ನ ಹೊರಟು ಹೋಗ್ತದೆ. ಮತ್ತೆ ಹಲಂತೆ ಮನೋ ಸೂತ್ರದಿಂದ ಅದು ಕಾಮನ್. ಅದು ಈ
ಅಂತ್ಯದಲ್ಲಿ ಯಾವ ಹಲ್ಲು ವ್ಯಂಜನಾಕ್ಷರ ಇರ್ತದೆ ಅದು ಇತ್ಸಂಜ್ಞಾ ಒಳ್ಳೇದಾಗ್ತದೆ. ತಸ್ಯ ಲೋಪ ಅನ್ನೋ ಸೂತ್ರದಿಂದ ಇತ್ಸಂಜ್ಞಾ ಇದ್ದುದಕ್ಕೆಲ್ಲ ಲೋಪ ಆಗ್ತದೆ. ಆದ್ರಿಂದ ಪಾಣಿನಿ ಮಾಡಿರುವಂತಹ ಯಾವುದೇ ಪ್ರತ್ಯಯಗಳಲ್ಲಿ ಕೊನೆಯ ವ್ಯಂಜನಾಕ್ಷರ ಏನಿರ್ತದೆ ಅದಕ್ಕೆ ಇತ್ಸಂಜ್ಞಾ ಬಂದು ಅದು ಲುಪ್ತ ಆಗೇ ಬಿಡ್ತದೆ. ಲುಪ್ತ ಆದ್ರೂ ಕೂಡ ಅದು ಮೊದಲು ಇತ್ತಾದ್ರಿಂದ ಅದಕ್ಕೊಂದು ಯಾವುದೋ ಒಂದು ನಿರ್ದಿಷ್ಟ ಸ್ವರವೋ ಮತ್ತೊಂದೇನೋ ವೃದ್ಧಿಯೋ, ವೈದಿಕ ಶಬ್ದಗಳಾಗಿದ್ರೆ ಅದಕ್ಕೊಂದು ಸ್ವರ, ಮತ್ತೆ ಮತ್ತೊಂದು ಯಾವುದೋ ಗುಣ ವೃದ್ಧಿ, ಹೀಗೆ ಸಂಧಿಗಳು ಇವೆಲ್ಲ ಬರ್ತವೆ. ಆದ್ರಿಂದ ಇದ್ದದ್ದು ಹೋದ್ರೂ ಕೂಡ ಮೊದಲು ಇತ್ತು ಅನ್ನುವ ಮಹಿಮೆ ಕಾರಣದಿಂದಲೇ ಅದಕ್ಕೊಂದು ನಿರ್ದಿಷ್ಟ ಕೆಲಸ ಆಗ್ತಿರ್ತದೆ. ಆ ಥರ ಮಾಡುವುದು ಅವರ ಉದ್ದೇಶ ಆಗಿರ್ತದೆ. ಅದರಿಂದ ಹೋಗುವುದಾದ್ರೆ ಅದು ಇರ್ಬೇಕು ಯಾಕೆ ಅಂತ ಪ್ರಶ್ನೆಗೆ ಅವಕಾಶ ಇಲ್ಲ. ಹೀಗೆ ಜ್ಞ ಅಂತನ್ನುವುದು ಅಲಂತ್ಯಂ ತಸ್ಯ ಮತ್ತೆ ತಸ್ಯ ಲೋಪ ಅನ್ನೋ ಸೂತ್ರದಿಂದ ಲೋಪ ಕಾಣ್ತದೆ. ನಲೋಪೋ ನಞಃ ಅನ್ನೋ ಸೂತ್ರದಿಂದ ನಂಜಿನಲ್ಲಿರುವ ನಞಃ ಅಂದ್ರೆ ಷಷ್ಠಿ ವಿಭಕ್ತಿ ಏಕವಚನ, ಅದಕ್ಕೆ ಅಲ್ಲಿರುವ ನ ಲೋಪ ಆಗ್ತದೆ ಅಂತ ಹೀಗೆ ಹೇಳಿದ್ದಾರೆ. ಅದರಿಂದ ಉಳಿಯುವುದು ಅ ಮಾತ್ರ. ಅದು ಸ್ವರದಿಂದ ಪ್ರಾರಂಭ ಆದ್ರೂ ವ್ಯಂಜನದಿಂದ ಪ್ರಾರಂಭ ಆದ್ರೂ ವ್ಯಂಜನದಿಂದ ಪ್ರಾರಂಭ ಆದ್ರೆ ಅ ಮಾತ್ರ ಉಳಿತದೆ. ಅಪುತ್ರ ಅಧನಃ ಅಜ್ಞಾನಿ ಅಂತ ಇಷ್ಟು ಮಾತ್ರ ಉಳಿತದೆ. ಆದ್ರೆ ಸ್ವರದಿಂದ ಪ್ರಾರಂಭ ಆಗುವುದಿದ್ರೆ ಅವಾಗ ತಸ್ಮಾನ್ ನುಡಚಿ ಅಂತ ಇನ್ನೊಂದು ಸೂತ್ರ ಅಲ್ಲಿ ಕಾರ್ಯ ಪ್ರವೃತ್ತ ಆಗ್ತದೆ. ಅದೇನು ಹೇಳ್ತದೆ? ತಸ್ಮಾತ್ ಅದೇನೊಂದು ಅಕಾರ ಉಳಿದಿದೆಯಲ್ಲ, ನಂಜಿನಲ್ಲಿ ಅ ಮಾತ್ರ ಉಳಿದಿದೆಯಲ್ಲ, ಅದ್ರ ನಂತರ ನುಟ್ ಅನ್ನುವಂಥ ಒಂದು ಆಗಮ ಬರಬೇಕು. ನುಟ್ ಅನ್ನುವಂಥ ಅದು ಈಗ ಆಗಮನೋ ಆದೇಶನೋ ನನಗೆ ಅಷ್ಟೇ ನೆನಪಿರೋದಿಲ್ಲ, ಅಂತೂ ನುಟ್ ಅಲ್ಲಿ ಬರಬೇಕು. ಯಾವಾಗಂದ್ರೆ ಅಚಿ. ಅಚಿ ಅಂದ್ರೆ ಸ್ವರ, ವ್ಯಂಜನದಿಂದ ಪ್ರಾರಂಭ ಆಗುವಂತ ಸ್ವರದಿಂದ ಪ್ರಾರಂಭ ಆಗುವಂತ ಶಬ್ದ ಅಲ್ಲಿದ್ದರೆ ಅಂತಿದ್ರೆ ಅದರ ಅರ್ಥ. ನುಟ್ ಬರಬೇಕು ಅಂತಂದಾಗ ಅಲ್ಲೂ ಕೂಡ ಟ ಹೊರಟೋಗ್ತದೆ, ಅದನ್ನು ಗಮನಿಸ್ಬೇಕು. ತಸ್ಯ ಹರಂತ್ಯಂ ತಸ್ಯ ಲೋಪ ಅನ್ನೋ ಸೂತ್ರಗಳ ಪ್ರಕಾರ ಅದು ಹೊರಟೋಗ್ತದೆ ಟ. ಮತ್ತೆ ನುಟ್ಟಿನಲ್ಲಿ ಊ ಹೊರಟೋಗ್ತದೆ, ಊನು ಉಳಿಯೋದಿಲ್ಲ. ಅವೆಲ್ಲ ಹೊರಟು ಹೋದ್ರೂ ಕೂಡ ಅದಕ್ಕೊಂದೇನೋ ಮಹತ್ವ ಇರ್ತದೆ, ಅದಿಲ್ಲ, ಅದು ನಮ್ಗೆ ಈಗ ಇಲ್ಲಿ ಪ್ರಸ್ತುತ ಅಲ್ಲ. ಉಳಿಯೋದು ನ ಮಾತ್ರ. ಆದ್ರಿಂದ ನವಿದ್ಯಂತೆ ಅಪತ್ಯಾನಿ ಯಶಸಃ ಅಂತ ಹೀಗೆ ಮಾಡಿದಾಗ ಅಲ್ಲಿ ನಂಜು ಬಂದಿದೆ, ನಂಜಿನಲ್ಲಿ ಅ ಉಳಿದಿದೆ, ಅ ಪ್ಲಸ್ ಅಪತ್ಯ ಇಷ್ಟಾಗಿದೆ. ಈ ಹಂತದಲ್ಲಿ ಆ ಮೊದಲನೇ ನಿಷೇಧ ಸೂಚಕ ಅ ಏನಿದೆಯಲ್ಲ ಅದರ ಪಕ್ಕದಲ್ಲಿ ಅದರ ನಂತರ ನುಟ್ ಆಗಮ ಬಂದ್ರೆ ಅಲ್ಲಿ ಊ ಮತ್ತು ಟ ಹೊರಟು ಹೋದ್ರೆ ನ ಮಾತ್ರ ಉಳಿತದೆ. ಅನ್ ಪ್ಲಸ್ ಅಪತ್ಯ ನ ಮಾತ್ರ ಉಳಿದಿರ್ತದೆ. ಅದು ಕೇವಲ ನ ಸ್ವರರಹಿತವಾದ ನ ಉಳಿದಿರ್ತದೆ. ಅದರಿಂದ ಅನ್ ಪ್ಲಸ್ ಅಪತ್ಯ ಅನಪತ್ಯ, ಅನ್ ಪ್ಲಸ್ ಆರ್ಯ ಅನಾರ್ಯ. ಹೀಗೆ ಅದು ಸ್ವರಾಕ್ಷರ ಆದ್ರಿಂದ ಇದು ಒಂದು ಸೌಲಭ್ಯಕ್ಕಾಗಿ ಈ ತರ ಮಾಡಿದ್ದಾರೆ ಅಂತ ನಮ್ಗೆ ತಿಳ್ಕೋಬೇಕು. ಇಲ್ಲದೆ ಹೋದ್ರೆ ನಿಷೇಧ ಸೂಚಕವಾದಂತಹ ನಂಜು ಬಂದರೂ ಕೂಡ ಸ್ವರದಲ್ಲಿ ನಾವು ಆರ್ಯ ಅಂದ್ರೆ ಧಾರ್ಮಿಕ ಅಂತ ಅರ್ಥ. ನುಟಾಗಮ ಒಂದುಳಿ ಬರದೇ ಹೋದ್ರೆ ಅ ಪ್ಲಸ್ ನಿಷೇಧ ಸೂಚಕವಾದ ನಕಾರದಲ್ಲಿರುವ ನಂಜಿನಲ್ಲಿರುವ ಅ ಮಾತ್ರ ಉಳಿದು ಅ ಪ್ಲಸ್ ಆರ್ಯ ಆರ್ಯ. ಧಾರ್ಮಿಕರಾದವನಿಗೂ ಆರ್ಯ ಅಂತಾನೆ ಪ್ರಯೋಗ ಮಾಡುದು, ಅಧಾರ್ಮಿಕನಾದವನಿಗೂ ಆರ್ಯ ಅಂತಾನೆ ಪ್ರಯೋಗ ಮಾಡಿದ್ರೆ ಅದರ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಹೀಗೆ ಒಂದು ನ ಹೋದ್ರೂ ಕೂಡ ಮೂಲಭೂತವಾಗಿ ಅಲ್ಲಿರುವಂತಹ ನ ಹೋದ್ರೂ ಕೂಡ ಮತ್ತೊಂದು ನ ಅಲ್ಲಿ ಬರಬೇಕು. ಅದಕ್ಕಾಗಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದರಂತೆ ಇಲ್ಲಿಯೂ ಕೂಡ ಅರಾಯಣ ನಭವತಿ ಇತಿ ಅನರಾಯಣ ಹೀಗಾಗಬೇಕಲ್ಲ ಅಂತ ಈಗೊಂದು ಪ್ರಶ್ನೆ. ಅದು ಈ ಹಿಂದೆ ನಾವು ನೋಡಿದಂಥ ಪ್ರಶ್ನೆ. ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಈ ವೈಯಾಕರಣ ಸಿದ್ಧಾಂತ ಕೌಮುದಿಲಿ 759ನೇ ಸಂಖ್ಯೆಯ ಅಷ್ಟಾಧ್ಯಾಯಿಯಲ್ಲಿ 6ನೇ ಅಧ್ಯಾಯದ 3ನೇ ಪಾದದ 75ನೇ ಸೂತ್ರ ಏನಿದೆ, ನಭ್ರಾಣ್ ನಪಾತ್ ಅಂತ. ನ ಭ್ರಾಜತೆ ಇತಿ ನಭ್ರಾಟ್, ನ ಪಾತ್ ನಪಾತ್, ಮತ್ತೆ ನ ಸತ್ಯವು ನಾಸತ್ಯವು, ಹೀಗೆಲ್ಲ ಅದನ್ನ ವಿವರಿಸ್ತಾ ಹೋಗಿದ್ದಾರೆ. ನ ವಿದ್ಯತೆ ಕುಲಂ ಮೆಸಸಃ ನಕುಲಃ, ನ ಕ್ಷೀಯತೆ ಇತಿ ನಕ್ಷತ್ರಂ, ಹೀಗೆಲ್ಲ. ನ ಗಚ್ಚತಿ ಇತಿ ನಗಃ ಪರ್ವತ ಅಂತ ಅರ್ಥ. ಇವೆಲ್ಲ ಕಡೆನೂ ಕೂಡ ವ್ಯಂಜನದಿಂದ ಪ್ರಾರಂಭ ಆಗುವ ಶಬ್ದವೇ ಇದೆ. ಆದರೆ ಇಲ್ಲಿ ಆ ನಲೋಪೋ ನಜಃ ಅನ್ನೋ ಸೂತ್ರದಿಂದ ನಕಾರ ಲೋಪ ಆಗಿದ್ದು ಕಂಡಿಲ್ಲ, ಇಲ್ಲೆಲ್ಲೂ ಕೂಡ ಆಗಿಲ್ಲ. ಈ ತತ್ರ ಯಥಾ ಸೌತ್ರತ್ವೇನ ಸಮಾಧಾನಂ, ರಾಘವೇಂದ್ರ ಸ್ವಾಮಿ ಟಿಪ್ಪಣಿಲಿರುವ ವಾಕ್ಯ ಓದಿದೆ. ಇದೆಲ್ಲವೂ ಸೂತ್ರ ಆದ್ರಿಂದ ಅದನ್ನು ಸಮಾಧಾನ ಹೇಳಿದ್ರಿ ನೀವು. ಪಾಣಿನಿ ತಾನೇ ಮಾಡಿದ ನಿಯಮಗಳನ್ನ ಅವು ಸೂತ್ರಗಳಾದ್ರಿಂದ ಅಲ್ಲಿ ಈ ನಿಯಮಗಳು ನಡೆಯೋದಿಲ್ಲ ಕೆಲವು ಕಡೆ, ಅದರಲ್ಲೂ ಎಲ್ಲಾ ಕಡೆ ಅಲ್ಲ, ಕೆಲವು ಕಡೆ ನಡೆಯೋದಿಲ್ಲ. ಮತ್ತೆ ಸೂತ್ರಕಾರ ಪಾಣಿನಿ ಆದ್ರಿಂದ ಅದು ಮಹಾಪುರುಷ ಪ್ರಯೋಗ,
ಸೂತ್ರಕ್ಕೊಂದು ಮಹತ್ವ ಇರ್ತದೆ. ಜನಸಾಮಾನ್ಯರು ಪ್ರಯೋಗ ಮಾಡುವ ಪ್ರಯೋಗಕ್ಕೂ ಸೂತ್ರಕ್ಕೊಂದು ಮಹತ್ವ ಇರ್ತದೆ. ಅದರಿಂದ ಸೌತ್ರತ್ವ ಸಮಾಧಾನ ತತ್ರ ಅತ್ರಾಪಿ ಸೌತ್ರತ್ವೇನ ಸಮಾಧಾನ ಮೋಕ್ಷ್ಯಮಿತಿ ಭಾವ. ಹಾಗೆ ಇಲ್ಲೂ ಕೂಡ ನಾರಾಯಣಂ ಗುಣೈ ಸರ್ವೇ ಇತ್ಯಾದಿ ಏನಿವೆ ಇವು ಕೂಡ ಸೌತ್ರತ್ವೇನ, ವಸ್ತುತಃ ಇದು ಸೂತ್ರ ಏನಲ್ಲ. ಆದರೆ ಇಲ್ಲಿ ಸೂತ್ರ ಅಂತ ಏನರ್ಥ? ವೈದಿಕ ಪ್ರಯೋಗ. ವೇದದಲ್ಲೇ ನಾರಾಯಣ, ಮಹಾನಾರಾಯಣ ಉಪನಿಷತ್ನಲ್ಲಿ ಇತ್ಯಾದಿ ನಾರಾಯಣ ಸೂಕ್ತದಲ್ಲಿ ನಾರಾಯಣ ಶಬ್ದ ಇದೆ. ವೇದವ್ಯಾಸರು ಕೂಡ ಮಹಾಭಾರತ, ಹರಿವಂಶ ಇತ್ಯಾದಿ ಕಡೆಗಳಲ್ಲಿ ಹೇರಳವಾಗಿ ನಾರಾಯಣ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆಚಾರ್ಯರ ಮಾತಂತೂ ಪಾಣಿನಿ ಸೂತ್ರಕ್ಕಿಂತಲೂ ದೊಡ್ಡದೇ, ಸಂಶಯವಿಲ್ಲದೆ. ಅದರಿಂದ ಸೌತ್ರತ್ವೇನ ಅಂದ್ರೆ ಸೂತ್ರಕ್ಕೆ ಸಮಾನವಾದ್ರಿಂದ, ಸೂತ್ರಕ್ಕಿಂತಲೂ ಹೆಚ್ಚಾದ್ರಿಂದ ಅಂತ ಅರ್ಥ ತಿಳ್ಕೊಂಡ್ರೆ ಸಾಕು. ಅದರಿಂದ ಸಮಾಧಾನವನ್ನು ತಿಳ್ಕೋಬೇಕು. ಹೇಗೆ ಸಮಾಧಾನ ತಿಳ್ಕೋಬೇಕು ಅಂದ್ರೆ ತಥಾಹಿ, ಅದನ್ನ ಮುಂದೆ ಹೇಳ್ತಾರೆ. ಇದನ್ನ ಇಲ್ಲಿಂದ ನಾವು ಈ ವಾಸ್ತವಿಕವಾಗಿ ನೋಡ್ಬೇಕಾದ್ದು. ಈ ಹಿಂದೆ ಮಾಡಿದ್ದೆಲ್ಲ ನಿನ್ನೆದ ಅನುವಾದವೇ, ಮತ್ತೊಂದ್ಸಲಿ ಸ್ಪಷ್ಟೀಕರಣಕ್ಕಾಗಿ. ತಥಾಹಿ ಅದು ಹೇಗೆ ಅಂದ್ರೆ ನಜೋಪೋ ನಜಃ ಇತಿ ಸೂತ್ರೆ ರಾತ್ರೇ ಕೃತಿ ವಿಭಾಷ ಇತಿ ಪೂರ್ವಸೂತ್ರಾನು ಅನುವೃತ್ತಾಯಾಃ ವಿಭಾಷಾಯಾಃ ವ್ಯವಸ್ಥಿತ ವಿಭಾಷಾತ್ವಸ್ಯ ನ್ಯಾಸೇ ಏವ ಉಕ್ತತ್ವಾತ್ ನಾರಾಯಣ ಇತ್ಯತ್ರಾಪಿ ನಲೋಪಾಭಾವಾದ್ಯುಪಪತ್ತಿ. ಅಲ್ಲಿರುವ ಇಲ್ಲಿ ಎಲ್ಲವನ್ನೂ ನಾನು ಹೇಳ್ತಿರೋದಿಲ್ಲ. ಈ ನಂಜ್ ಏನು ಬಂದಿರ್ತದಲ್ಲ, ನಿಷೇಧ ಎಂಬ ಅರ್ಥದಲ್ಲಿ ನಂಜ್ ಏನು ಬಂದಿರ್ತದಲ್ಲ, ಆ ನಂಜ್ ಬಂದು ಅಲ್ಲಿರುವ ನಕಾರ ಲೋಪ ಆಗಬೇಕು ಅಂತ ಅನ್ನೋದು ಏನಿದೆಯಲ್ಲ, ಅದು ನಲೋಪ ನಜಃ ಅಂತ ಹೇಳುವ ಸೂತ್ರ ಏನಿದೆಯಲ್ಲ, ಆ ಸೂತ್ರದಲ್ಲಿ ಹಿಂದಿನ ಒಂದು ಸೂತ್ರ ಇದೆ. ಅಲ್ಲಿಂದ ಆ ಸೂತ್ರದಿಂದ ವಿಭಾಷಾ ಅಂತ ಅನ್ನೋದನ್ನ ನಾವು ತಗೊಳ್ತೇವೆ. ರಾತ್ರೇ ಕೃತಿ ವಿಭಾಷಾ ಇತಿ ಪೂರ್ವ ಸೂತ್ರ. ಯಾವುದೇ ಸೂತ್ರದಲ್ಲಿ ಸೂತ್ರೇಶು ಅದೃಷ್ಟಂ ಸೂತ್ರಾಂತರಾದ ಅನುವರ್ತನೀಯಂ ಸರ್ವತ್ರ ಅಂತ. ಹೀಗೆ ಒಂದ್ಯಾವುದಾದ್ರೂ ಅಲ್ಲಿ ಅತ್ಯವಶ್ಯಕವಾದ ಶಬ್ದ ಆದರೆ ಅದು ಅಲ್ಲಿಲ್ಲ ಅಂತ ಆದಾಗ ಇನ್ನೊಂದು ಸೂತ್ರದಿಂದ ತಗೊಳ್ಬೇಕು ಅಂತ. ವಿಭಾಷಾ ಅನ್ನೋ ಒಂದು ವಿಭಾಷಾ ಅಂದ್ರೆ ಅವ್ಯಯ ಅಂತ ಅರ್ಥ. ಅದರಿಂದ ಹಿಂದಿನ ಸೂತ್ರದಿಂದ ವಿಭಾಷಾ ಅಂತ ಅನ್ನೋದನ್ನ ತಗೊಂಡು, ವಿಭಾಷಾ ಅಂದ್ರೆ ಏನದು? ವ್ಯವಸ್ಥಿತ ವಿಭಾಷಾ. ಅದು ಕೆಲವು ಕಡೆ ಬರ್ತದೆ, ಕೆಲವು ಕಡೆ ಬರೋದಿಲ್ಲ. ಎಲ್ಲಾ ಕಡೆ ಬರೋದೇ ಇಲ್ಲ ಅಂತ ಅರ್ಥ ಅಲ್ಲ. ವ್ಯವಸ್ಥಿತ ಅಂದ್ರೆ ಎಲ್ಲಿ ಸಿಸ್ಟಮ್ಯಾಟಿಕ್ ವ್ಯವಸ್ಥೆ ಅಂತ ಅರ್ಥ. ಅದಕ್ಕೆ ಎಲ್ಲಿ ಪ್ರಯೋಗ ಕಂಡಿದೆ, ನಕಾರ ರಹಿತವಾಗಿ ಪ್ರಯೋಗ ಕಂಡಿದ್ರೆ ಅಲ್ಲಿ ಸೂತ್ರ ಅನ್ವಯ ಮಾಡಿ, ನಕಾರ ರಹಿತವಾಗಿ ಪ್ರಯೋಗ ಕಾಣದೆ ಹೋದ್ರೆ ಈ ನಾರಾಯಣ ಮೊದಲಾದ ಕಡೆ ಇಲ್ಲಿ ಆ ಸೂತ್ರ ಕೆಲಸ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಹೀಗರ್ಥ. ಅದಕ್ಕೆ ವಿಭಾಷಾ ಅಂದ್ರೆ ಅವ್ಯಯ, ವ್ಯವಸ್ಥಿತ ವಿಭಾಷಾ ಅಂದ್ರೆ ಸಿಸ್ಟಮ್ಯಾಟಿಕಲಿ ಆಪ್ಷನಲ್ ಅಂತ ಅರ್ಥ. ವ್ಯವಸ್ಥಿತ ವಿಭಾಷಾತ್ವಾತ್ ತಸ್ಯ ನ್ಯಾಸೇ ಏವ ವಿಭಾಷಾತ್ವಸ್ಯ, ತಸ್ಯ ಇಲ್ಲ ಅಲ್ಲಿ, ವಿಭಾಷಾತ್ವಸ್ಯ. ಇದು ವ್ಯವಸ್ಥಿತ ವಿಭಾಷಾ, ಸಿಸ್ಟಮ್ಯಾಟಿಕಲ್ ಆಪ್ಷನಲ್ ಪ್ರೊಸೀಜರ್ ಇದು ಅನ್ನೋದನ್ನ ನ್ಯಾಸದಲ್ಲೇ ಹೇಳಿದ್ದಾರೆ. ನ್ಯಾಸ ಅಂದ್ರೆ ಬಹುಶಃ ವ್ಯಾಕರಣದ ಗ್ರಂಥ ಇದ್ದಿರಬೇಕು. ಯಾವುದು ಮುಂದೆ ಮುಂದೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಇರ್ತಾರಲ್ಲ, ಅವರೆಲ್ಲ ಹೇಳಿದ ಗ್ರಂಥಗಳು. ಇವರು ಮಹಾಭಾಷ್ಯಾಚಾರ್ಯ ಆದ್ರಿಂದ ರಾಘವೇಂದ್ರ ಸ್ವಾಮಿಗಳು ಅದನ್ನೆಲ್ಲ ಉದ್ಧರಿಸಿದ್ದಾರೆ. ನ್ಯಾಸದಲ್ಲೇ ಬಂದಿರುವುದರಿಂದ ನಾರಾಯಣ ಅಂತನೂ ಸಾಧನೆ ಆಗಿದೆ. ನಾರಾಯಣ ಎಂಬಲ್ಲಿ ನ ಅರಾಯಣ ಅನರಾಯಣ ಅಂತ ಆಗ್ಬೇಕಾಗಿಲ್ಲ. ಅಲ್ಲಿ ಅರಾಯಣ ಅಂತ ಶಬ್ದ ತಯಾರಾಗಿದೆ, ಈಗ ದೋಷಕ್ಕಾಶ್ರಯ ಅಂತ ಅರ್ಥ. ಅದರ ಮೇಲೆ ನಂಜು ಬಂದಿದೆ. ನಂಜು ಬಂದಾಗ ಅಲ್ಲಿ ನ ಲುಪ್ತವೇ ಆಗಿಲ್ಲ, ಹಾಗೆ ಉಳಿದುಬಿಟ್ಟಿದೆ. ನ್ಯ ಹೋಗಿದೆ, ನ ಪ್ಲಸ್ ಅರಾಯಣ ನಾರಾಯಣ ಅಂತ ಈ ಥರ ಆಗಿಬಿಟ್ಟಿದೆ. ಹೋಗಿರುವುದು ನ್ಯ ಮಾತ್ರ ಅಂತ ತಿಳ್ಕೊಂಡ್ಬಿಡ್ಬೇಕು. ಅದರಿಂದ ಆ ಸೂತ್ರ ಇಲ್ಲಿ ಕೆಲಸ ಮಾಡಿಲ್ಲ ಅಂತ ಅದರ ಅರ್ಥ. ನಲೋಪ ಅಭಾವಾದಿ ಉಪಪತ್ತಿ, ನಲೋಪ ಆಗಿಲ್ಲ ಅಂತ ಅನ್ನೋದನ್ನ ಇತ್ಯಾದಿ ಪ್ರೊಸೀಜರ್ಗಳನ್ನ ಇಲ್ಲಿ ಸಮರ್ಥನೆ ಮಾಡಬಹುದು ಅಂತ ಅರ್ಥ. ಇನ್ನೊಂದು ಉತ್ತಮವಾದ ವ್ಯವಸ್ಥೆ ಇದೆ. ಅದನ್ನ ಅನುವ್ಯಾಖ್ಯಾನಕ್ಕನುಸಾರವಾಗಿ ಸುಧಾದಲ್ಲಿ ಜಯತೀರ್ಥರು ಹೇಳಿದ್ದಾರೆ ಅಂತ ನೆನಪು ಮಾಡ್ಕೋತಾ ಇದ್ದಾರೆ. ಇಂಥದ್ರ ಅನೇಕ ಕಡೆ ಬೇರೆ ಬೇರೆ ಕಡೆ ಸುಧಾದಲ್ಲಿ ಅಲ್ಲದೇನೂ ಬೇರೆ ಬೇರೆ ಕಡೆನೂ ಮಾಡಿರ್ತಾರೆ. ಅದು ಹೇಗೆಂದ್ರೆ ನಿಷೇಧ ಸೂಚಕವಾಗಿ 2 ಅವ್ಯಯಗಳಿವೆ ಅಂತ. ಒಂದು ನಂಜ ಅಂತ ಒಂದು ಅವ್ಯಯ, ನ ಅಂತ ಇನ್ನೊಂದು ಅವ್ಯಯ. ಈ 2ರಲ್ಲಿ ನಲೋಪೋ ನಂಜಹನು ಸೂತ್ರದಿಂದ ಲೋಪ ಆಗುವುದು ಯಾವುದಕ್ಕೆ? ನಂಜಗೆ ಮಾತ್ರ. ಯಾಕಂದ್ರೆ ನಂಜಹ ಅಂತಿದೆ ನೋಡಿ, ನಂಜವು ನಂಜಹ, ಅದು ನಂಜಹ ಅಂತ ಷಷ್ಠಿ ವಿಭಕ್ತಿ ಏಕವಚನ. ನಕಾರವನ್ನ ಕೊನೆಗೆ ಇಟ್ಕೊಂಡಿರುವಂತ ನಂಜ ಅಂತ ಏನಿದೆ ಅಲ್ಲಿ ಮಾತ್ರ ನಕಾರ ಲೋಪ ಆಗೋದು. ಆದ್ರೆ ನಿಷೇಧ ಸೂಚಕವಾಗಿ ಮತ್ತೊಂದು ಅವ್ಯಯ ಇದೆ ನ ಅಂತ.
ಅಲ್ಲಿ ಈ ನಕಾರದ ಲೋಪಕ್ಕೆ ಅವಕಾಶವೇ ಇಲ್ಲ. ಅದನ್ನೇ ಯದ್ವಾ ದೋಷಾರ ಇತ್ಯಾದಿ ಅನುಭಾಷ್ಯ ಸುಧೋಕ್ತ ದಿಶ ದೋಷಾರ ಛಿದ್ರ ಸಿದ್ಧ ಶಬ್ದಾನಾಂ ಪರ್ಯಾಯತ್ವ ಮಿತಸ್ತತಃ ಅಂತ ಅನುವ್ಯಾಖ್ಯಾನ ಏನಿದೆ, ಆ ಅನುವ್ಯಾಖ್ಯಾನದ ವ್ಯಾಖ್ಯಾನವನ್ನು ಮಾಡುವ ಸುಧಾದಲ್ಲಿ ಹೇಳಿದಂತೆ ಇದು ನಕಾರವನ್ನೇ ಇಟ್ಕೊಂಡಿರುವಂಥ ಸಮಾಸ. ನಂಜು ಬಂದಿರುವ ಸಮಾಸ ಅಲ್ಲವೇ ಅಲ್ಲ ಇದು. ದಿಶ ನ ಸಮಾಸೋ ಅಸ್ತು, ನದಿಂದ ಪ್ರಾರಂಭ ಕಾಣುವ ಸಮಾಸ ಇದು. ಅದರಿಂದ ಏನು ದೋಷ ಇಲ್ಲ ಅಂತ ಅಭಿಪ್ರಾಯ. ಈಗ ನಾವು ನೋಡ್ತಿರೋ ವ್ಯಾಕರಣದಲ್ಲಿ ಅಯನ ಶಬ್ದ ಏನಿದೆ ಅದು ನಪುಂಸಕಲಿಂಗ. ಅಯನ ಶಬ್ದ ನಪುಂಸಕಲಿಂಗ, ಮತ್ತೆ ಅಯನ ಅಂತ ನಕಾರವನ್ನು ಒಳಗೊಂಡಿರ್ತದೆ. ಆದ್ರೆ ಅದು ಈ ರಾಮಾಯಣ ಇತ್ಯಾದಿ ಕಡೆ ನಾವು ನೋಡಿದಂತೆ ರ ಅಂತ ರ ಶ ಮೊದಲಾದದ್ದಿದ್ರೆ ಅವಾಗ ಅಲ್ಲಿ ಇದಕ್ಕೆ ನಕಾರ ಬರ್ತದೆ. ನಾರಾಯಣ ಪದೇ ಪೂರ್ವಪದಾತ್ ಸಂಜ್ಞಾಯ ಮಗಃ, ಪೂರ್ವಪದಾತ್ ಅಂದ್ರೆ ಹಿಂದಿನ ಪದದಲ್ಲಿ ರಕಾರ ಇದ್ರೆ ಹೀಗೆಲ್ಲ ನಿಯಮಗಳಿವೆ. ಅಟ್ಕುಪ್ವಾಂಗ್ನಂ ವಿವಾಯೇಪಿ ಅಂತ ಬೇರೆ ಬೇರೆ ಸೂತ್ರಗಳಿವೆ ಅದಕ್ಕೆ. ಆ ಸೂತ್ರಕ್ಕನುಸಾರವಾಗಿ ಮತ್ತದು ಸಂಜ್ಞೆ ಆಗಿದ್ದಾಗ ಒಂದು ಹೆಸರಾಗಿದ್ದಾಗ ಅಂತ ಹೀಗೆಲ್ಲ ನಿಯಮಗಳಿವೆ. ಅದರಿಂದ ನಾರಾಯಣ ಎಂಬಲ್ಲಿ ರಕಾರ ಇರುವುದರಿಂದ ನಾರಾಯಣಾಂ ಗುಣಾನಾಂ ಅಯನಂ ಅಂತ ಹೀಗಾಗಿರುವಾಗ ಅದು ಅಯನಂ ಮೂಲತಃ ಅಯನಂ ಅಂತಿದ್ರು ಕೂಡ ಅದು ನಾರಾಯಣ ಅಂತ ಮುಂದೆ ನಕಾರವಾಗಿ ಪರಿಣಮಿಸ್ತದೆ. ಹೀಗೆ ನತ್ವ ಬರ್ಲಿಕ್ಕೆ ಸಾಧ್ಯ ಇದೆ. ಆ ರಾಘವೇಂದ್ರ ಸ್ವಾಮಿ ವಾಕ್ಯದಲ್ಲಿ ನಾರಾಯಣ ಇತಿ ಪದೇ ಪೂರ್ವಪದ ಸಂಧ್ಯಾಯಾಮಗ ಆಯ್ತು ನತ್ವಂ ನತ್ವಂ ಅಂತ ಅಲ್ಲಿ ಒಂದು ಕಾಮ ಬೇಕು, ಅದು ಒಂದು ವಿಷಯ. ಮತ್ತು ಮುಂದೆ ನರಾಣಾಂ ಅಯನಃ ಅಂತ ಮಾಡಬೇಕು, ಅಯನಂ ಅಂತ ಮಾಡಬೇಕು ಅಂತ ಮುಂದಿನ ವಿಷಯ. ಅಲ್ಲಿ ನತ್ವಂ ಅನ್ನೋಲ್ಲಿ ಒಂದು ಕಾಮ ಇದ್ರೆ ಅದೆರಡು ಕೂಡ ಒಂದೇ ವಿಷಯ ಅಲ್ಲ ಅಂತ ಅನ್ನೋದು ಸ್ಪಷ್ಟ ಆಗ್ತದೆ. ನಮಗೆ ಪ್ರಶ್ನೆ ಎರಡು, ಸೀತಾಯನ ಅನ್ನುವಲ್ಲಿ ರ ಇಲ್ಲ, ರ ಶ ಮೊದಲಾದದ್ದು ಯಾವುದು ಇಲ್ಲ, ಅದರಿಂದ ಅದು ಸೀತಾಯನ ಅಂತ ಹೇಳ್ಬೇಕು. ದಕ್ಷಿಣಾಯನ ಅಂತನೋಲ್ಲೂ ಕೂಡ ರ ಇಲ್ಲ, ನಕಾರ ಬರ್ಲಿಕ್ಕೆ ನಿಮಿತ್ತ ಇಲ್ಲ, ಅದರಿಂದ ದಕ್ಷಿಣಾಯನ. ಅಯನ ಅಂದ್ರೆ ಮಾರ್ಗ, ಅಯನಂ ವರ್ತ ಮಾರ್ಗಾಧ್ವ ಅಂತ. ಈಗ ಮಾರ್ಗ ಅದು ಮಾರ್ಗ ಅಂದ್ರೆ ಭೌತಿಕವಾದ ಮಾರ್ಗ ಇರಬಹುದು ಅಥವಾ ಒಂದು ಸಾಹಿತ್ಯದ ಮಾರ್ಗ, ಗ್ರಂಥ, ಆ ದೃಷ್ಟಿಯಿಂದಲೂ ಮಾರ್ಗ ಇರಬಹುದು. ಆದ್ರಿಂದ ದಕ್ಷಿಣಾಯನ ಅಂತಾಗಿದೆ. ಆದ್ರೆ ಉತ್ತರಾಯಣ ಎಂಬಲ್ಲಿ ರ ಇರುವುದರಿಂದ ಅಲ್ಲಿ ರಕಾರ ಇರುವುದರಿಂದ ಉತ್ತರಾಯಣ ಅಂತ ನಕಾರವಾಗಿ ಪರಿಣಮಿಸಿದೆ. ಹಾಗೆ ಸೀತಾಯನ ಎಂಬಲ್ಲಿ ನಕಾರ ಬರ್ಲಿಕ್ಕೆ ಬೇಕಾದ ನಿಮಿತ್ತ ಇಲ್ಲ, ಆದ್ರಿಂದ ಸೀತಾಯನ. ರಾಮಾಯಣ ಎಂಬಲ್ಲಿ ರಕಾರ ಬರ್ಲಿಕ್ಕೆ ನಿಮಿತ್ತ ಇರುವುದರಿಂದ ರಾಮಾಯಣ ಅಂತ ಇಷ್ಟಾಗಿದೆ. ಇದು ಒಂದು ವಿಷಯ. ಇನ್ನ ಇವತ್ತು ನಮ್ಮ ವ್ಯಾಕರಣದಲ್ಲಿ ಅಯನ ಶಬ್ದ ನಪುಂಸಕಲಿಂಗ. ಅಯನಂ ವತ್ತ ಮಾರ್ಗಾಧ್ವ ಪಂಥಾನಃ ಪದವಿ ಶ್ರುತಿ ಅಂತ. ಆದ್ರಿಂದ ಇಲ್ಲಿ ಎಲ್ಲಾ ಕಡೆನೂ ಕೂಡ ಅರಾಣಂ ಅಯನಂ ಅರಾಯಣಂ ಅಂತ ಹೀಗಾಗ್ಬೇಕು. ಅರಾಣಂ ಅಂದ್ರೆ ದೋಷಾಣಂ, ದೋಷಾಣಂ ಅಯನಂ ದೋಷಕ್ಕೆ ಆಶ್ರಯ, ಅರಾಯಣಂ ಅಂತ ಆಗ್ಬೇಕು. ಅದಾದ್ಮೇಲೆ ಅದಕ್ಕೆ ನಂಜು ಬಂದ್ರೆ ನಾರಾಯಣಂ ಅಂತ ಆಗ್ಬೇಕು. ಅದು ನಪುಂಸಕಲಿಂಗ ಹೇಗಾಯ್ತು? ಹೀಗೆ ನಮಗೆ ಎಲ್ಲಾ ಕಡೆ ಒಂದೊಂದು ಇದಕ್ಕೊಂದು ಪ್ರಶ್ನೆ ಬರ್ತಿರ್ತದೆ. ಇದಕ್ಕೆ ನಾವೀಗ ನೋಡ್ಕೊಳ್ಳುವಂಥ ತುಂಬಾ ಸರಳವಾದಂಥ ಒಂದು ಸಮಾಧಾನ, ಅದೆಲ್ಲರಿಗೂ ಏನು ಗೊತ್ತಿದ್ದಿದೆ ಅಂದ್ರೆ ಈ ಬಹುರೀಹಿ ಸಮಾಸ ಆದಾಗ ಮೂಲತಃ ನಪುಂಸಕಲಿಂಗ ಇದ್ದ ಶಬ್ದವೂ ಕೂಡ ಪುಲ್ಲಿಂಗವಾಗಿ ಪರಿಣಮಿಸ್ತದೆ. ಯಾಕಂದ್ರೆ ಬಹುರೀಹಿ ಸಮಾಸ ಆದಾಗ ಅದು ಹಿಂದಿನ ಎರಡು ಎರಡು ವಸ್ತುಗಳೇನಿದ್ದವು ಅವುಗಳ ಅರ್ಥವನ್ನು ಬಿಟ್ಟು ಇನ್ನೊಂದು ಅರ್ಥವನ್ನು ಹೇಳ್ತದೆ. ಉದಾಹರಣೆಗೆ ಪೀತಮ್ಮ ಅಂಬರಂ ಬೆಸ ಸಹ ಪೀತಾಂಬರ. ಪೀತ ಅಂದ್ರೆ ಹಳದಿ, ಅಂಬರ ಅಂದ್ರೆ ಬಟ್ಟೆ. ಸಮಾಸ ಆದ್ಮೇಲೆ ಅದು ವಿಷ್ಣುವನ್ನು ಹೇಳುವುದರಿಂದ ಅದು ಅವನಿಗೆ ವಿಶೇಷವಾಗಿ ಪರಿಣಮಿಸಿ ಪೀತಾಂಬರ ಅಂತ ಪುಲ್ಲಿಂಗ ಆಗ್ತದೆ. ಸ್ತ್ರೀಲಿಂಗ ಆದಾಗ ಶ್ವೇತಾಂಬರಿ, ಈ ಥರನೂ ಅದಕ್ಕನುಸಾರವಾಗಿ ಬದಲಾವಣೆ ಹೊಂದಬಹುದು. ಹೀಗೆ ಅದು ಬಹುರೀಹಿ ಸಮಾಸ ಆದ್ಮೇಲಂತೂ ಮೂಲತಃ ನಪುಂಸಕಲಿಂಗ ಇದ್ದದ್ದು ಆಮೇಲೆ ಬದಲಾವಣೆ ಹೊಂದುತ್ತದೆ, ಅದ್ರ ಬಗ್ಗೆ ಸಂಶಯ ಇಲ್ಲ. ಆದ್ರಿಂದಲೇ ಇಲ್ಲಿ ನಾರಾಯಣ ಅಂತ ಶಬ್ದ ಇದೆಯಲ್ಲ, ಅದು ಒಂದು ವೇಳೆ ಬಹುರೀಹಿ ಸಮಾಸ ಆದರೆ ಆವಾಗ ನಾರಾಯಣ ಅಂತ ಆಗೋದು ಬಹಳ ಸುಲಭ. ಬಹುರೀಹಿ ಸಮಾಸ ಆಗೋದು ಇಲ್ಲಿ ಏನು ಪ್ರಸ್ತುತ ಆಯ್ತು, ಅದನ್ನ ಇಲ್ಲಿ ಯಾಕೆ ಹೇಳ್ತಾ ಇದ್ದೀರಿ ಅಂತ ನಿಮ್ಗೆ ಅನಿಸ್ಬಹುದು. ಯಾಕಂದ್ರೆ ಇಲ್ಲಿ ನಾವು ಈ ಮುಕ್ತರಿಗೆ ಆಶ್ರಯ, ಗುಣಗಳಿಗೆ ಆಶ್ರಯ, ದೋಷಗಳಿಗೆ ಆಶ್ರಯ ಅಲ್ಲ ಅಂತ ಹೀಗೆಲ್ಲ ಹೇಳುವಾಗ ಬಹುರೀಹಿ ಸಮಾಸ ಇಲ್ಲೇನು ನಾವು ಹೇಳ್ಕೊಂಡಿಲ್ಲ. ಆದರೆ ಮುಂದೆ
ಈ 21ನೇ ಸೂತ್ರದಲ್ಲಿ ಎಲ್ಲೋ ಒಂದ್ ಕಡೆ ಆಪೋ ನಾರಾಯತಿ ಪ್ರೋಕ್ತ ಆಪೋ ವೈ ನರಸೂನವಃ ಅಯನಂ ತಸ್ಯತಾ ಪೂರ್ವಂ ತಸ್ಮಾನ್ ನಾರಾಯಣ ಸ್ಮೃತಃ ಅಂತ ಒಂದ್ ಕಡೆ ಬರೋದಿದೆ, ಒಂದು ಶ್ಲೋಕ, ವ್ಯಾಸ ಸ್ಮೃತಿಯ ಶ್ಲೋಕ ಅದು. ನಾರಾಯಣ ಶಬ್ದದ ಅರ್ಥವನ್ನು ಹೇಳ್ತಾರೆ. ನೀರಿನಲ್ಲಿ ಮಲಗಿದವನು ಅಂತ ಅದರ ಅರ್ಥ. ನರ ಅಂದ್ರೆ ಪರಮಾತ್ಮ. ಆ ನರೋ ನಾಶಾತ್ ಪರೋಮತಃ ಅಂತ ಭಾಗವತ ತಾತ್ಪರ್ಯ. ರೀಂಗ್ ಕ್ಷಯ ಅಂತ ಧಾತು, ಕಳೆದ ದಿವಸ ಈ ಧಾತು ಹೇಳಿರ್ಲಿಲ್ಲ ನಾನು. ರೀಂಗ್ ಕ್ಷಯ ಧಾತುವಿನಿಂದ ರ ಅಂದ್ರೆ ನಾಶ ಆಗುವಂಥದ್ದು, ನರ ಅಂದ್ರೆ ನಾಶ ಆಗದೆ ಇರುವಂಥದ್ದು ಪರಮಾತ್ಮ. ಆ ಪರಮಾತ್ಮನಿಂದ ಹುಟ್ಟಿರುವುದರಿಂದ ನಾರ ಅಂದ್ರೆ ನೀರು. ಆಪೋ ನಾರ ಇತಿ ಪ್ರೋಕ್ತಾಹ, ನೀರನ್ನ ನರ ಅಂತ ಹೇಳ್ತಾರೆ. ಯಾಕಂದ್ರೆ ಆಪೋವೈ ನರಸೂನವಃ, ನರಶಬ್ದವಾಚ್ಯನಾದ ಭಗವಂತನ ಮಕ್ಕಳವು ನೀರುಗಳು. ಅಯನಂ ತಸ್ಯ ತಾಹ ಪೂರ್ವಂ, ತಸ್ಯ ಆ ನಾರಾಯಣನಿಗೆ, ತಾಹ ಆ ನೀರುಗಳು, ಆ ಶಬ್ದ ಬಹುವಚನ ಆದ್ರಿಂದ, ಸ್ತ್ರೀಲಿಂಗ ಬಹುವಚನ ಆದ್ರಿಂದ ಅದನ್ನ ಆ ಥರ ತಗೊಂಡಿದೆ. ಪೂರ್ವಂ ಹಿಂದೆ ಸೃಷ್ಟಿಯ ಪ್ರಾರಂಭದಲ್ಲಿ ಅವನು ನೀರನ್ನು ಆಶ್ರಯಿಸಿ ಮಲಗಿದ್ದರಿಂದ ತಸ್ಮಾನ್ ನಾರಾಯಣ ಸ್ಮೃತಃ ಅಂತ ವ್ಯಾಸ ಸ್ಮೃತಿಯ ಶ್ಲೋಕ. ಅಲ್ಲಿ ಏನಾಯ್ತಂದ್ರೆ ನಾರಾಹ ಅಯನಂ ಯಸ್ಯ ಸಹ ನಾರಾಯಣ ಹೀಗಾಗ್ತದೆ. ಯಸ್ಯ ಯಾವ ಭಗವಂತನಿಗೆ ನಾರಾಹ ನೀರುಗಳು ಅಯನಂ ಆಶ್ರಯವಾಗಿದೆಯೋ ಸಹ ನಾರಾಯಣ, ಬಹುರಿ ಸಮಾಸ, ಮೊದಲು ಅಯನಂ ಅಂತಾನೆ, ಆಮೇಲೆ ಮುಂದೆ ನಾರಾಯಣ ಅಂತ ಆಗಿಬಿಡ್ತದೆ. ಬಹುರಿ ಸಮಾಸ ಆದಾಗ ದೊಡ್ಡ ವಿಷಯನೇ ಅಲ್ಲ. ಬಹುರಿ ಸಮಾಸ ಆಗದೇ ಇದ್ದಾಗ ಏನ್ ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಒಂದು ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ, ಅದನ್ನ ಬೇರೆ ಬೇರೆ ಬನ್ನಂಜಿ ಗೋವಿಂದಾಚಾರ್ಯರು ಕೂಡ ಹೇಳಿದ್ದಾರೆ. ಅದಕ್ಕೊಂದು ಬೇರೆ ವ್ಯವಸ್ಥೆ ನಾವು ಮಾಡಬೇಕಾಗ್ತದೆ. ಇಲ್ಲಿ ಜಯತೀರ್ಥರು ಏನ್ ಹೇಳ್ತಿದ್ದಾರೆ ಅಂದ್ರೆ, ದ್ಯುಟಃ ಟಿತ್ಕರಣ ಟಿತ್ವ ಸಾಮರ್ಥ್ಯೇನ ಅಯನ ಶಬ್ದ ಅಧಿಕರಣೆ ತ್ರಿಲಿಂಗ ಇತಿ ಪುಲ್ಲಿಂಗತ್ವಂ ಚ ಸುಧೋಕ್ತಂ ಧ್ಯೇಯಂ. ಅಯನ ಅಂತ ಶಬ್ದ ಇದೆಯಲ್ಲ, ಆ ಅಯನ ಅನ್ನೋ ಶಬ್ದಕ್ಕೆ ಅಧಿಕರಣ ಅನ್ನೋ ಅರ್ಥವಿದ್ದಾಗ, ನೀವು ಮಾರ್ಗ ಅನ್ನೋ ಅರ್ಥ ಇದ್ದಾಗ ಬಿಟ್ಬಿಡಿ. ಅಯನ ಅನ್ನೋ ಶಬ್ದಕ್ಕೆ ಅಧಿಕರಣ, ಆಶ್ರಯ, ಮುಖ್ಯ ಅರ್ಥ, ಮುಖ್ಯವಾದ ಗಮ್ಯ ಅಂತ ಹೀಗೆಲ್ಲ ನಾವು ಅರ್ಥ ತಗೊಂಡಾಗ, ಆವಾಗ ಅಯನ ಅಂತ ಅನ್ನೋದು ನಪುಂಸಕಲಿಂಗನೇ ಆಗ್ಬೇಕಾಗಿಲ್ಲ, ಮಾರ್ಗ ಅನ್ನೋ ಅರ್ಥದಲ್ಲಿ ಆಗ್ಲೇಬೇಕಾರೆ. ಮಾರ್ಗ ಅನ್ನೋ ಅರ್ಥದಲ್ಲಿ, ಹೋಗುವಿಕೆ ಅನ್ನೋ ಕ್ರಿಯೆಯಲ್ಲಿ ಆವಾಗ ಏನ್ ಬೇಕಾದ್ರೂ ಆಗ್ಲಿ. ಮತ್ತೆ ಸೂರ್ಯನ ಸಂಕ್ರಮಣ ಇತ್ಯಾದಿ ಅರ್ಥದಲ್ಲಿ ಏನ್ ಬೇಕಾದ್ರೂ ಅದು ನಪುಂಸಕಲಿಂಗ ಆಗಲಿ. ಆದ್ರೆ ಅಧಿಕರಣ ಅನ್ನೋ ಅರ್ಥದಲ್ಲಿ ಮಾತ್ರ ತ್ರಿಲಿಂಗ, ಅದು ಮೂರ್ಲಿಂಗದಲ್ಲೂ ಬರಬೇಕು. ಅದರಿಂದ ಪುಲ್ಲಿಂಗವೂ ಕೂಡ ಯೋಗ್ಯವೇ, ಸುಧಾದಲ್ಲಿ ಹೇಳಿದ್ದಾರೆ. ಅದನ್ನು ಇಲ್ಲಿ ಕೂಡ ತಿಳ್ಕೋಬೇಕು ಅಂತಾರೆ ಜಯತೀರ್ಥರು. ಅದು ಹೇಗೆ ಗೊತ್ತಾಗ್ತದಂದ್ರೆ, ಲ್ಯೂಟಃ ಟಿತ್ವ ಸಾಮರ್ಥ್ಯೇನ, ಜಯತೀರ್ಥರೇ ಅದನ್ನು ಹೇಳಿದ್ದಾರೆ. ಇಲ್ಲಿ ಅಯನ ಅಂತ ಇದೆಯಲ್ಲ, ಅಯನ ಅನ್ನೋ ಶಬ್ದ ಭೋಜನ, ಗಮನ, ಆಮೇಲೆ ಪ್ರವಚನ, ಶ್ರವಣ, ಮನನ, ಧ್ಯಾನ, ಇಲ್ಲಿ ಎಲ್ಲಾ ಕಡೆಯೂ ಕೂಡ ಇರೋದು ಲ್ಯುಟ್ ಅನ್ನೋ ಪ್ರತ್ಯಯ. ಮೂಲತಃ ಧಾತುವಿನ ಮೇಲೆ ಲ್ಯುಟ್ ಅಂತ ಪ್ರತ್ಯಯ. ಅವಾಗ ಏನಾಗ್ತದಂದ್ರೆ, ಲ್ಯುಟ್ ಪ್ರತ್ಯಯ ಬಂದಾಗ ಅದರಲ್ಲಿ ಟ ಹೊರಟೋಗ್ತದೆ. ನಿಮ್ಗೆ ಗೊತ್ತಿದೆ, ಹಲಂತ್ಯಂ ಟಸ್ಯಲೋಪ ಅನ್ನೋ ಸೂತ್ರಗಳ ಪ್ರಕಾರ ಟ ಹೊರಟೋಗ್ತದೆ. ಆಮೇಲೆ ಲ್ಯುಟ್ಟಿನಲ್ಲಿ ಲ್ಯೂ ಕೂಡ ಹೋಗ್ತದೆ, ಆರಂಭದಲ್ಲಿರುವ ಲನು ಹೊರಟೋಗ್ತದೆ. ಅದಕ್ಕೊಂದು ಸೂತ್ರ ಇದೆ, ಅದು ಬೇಡ ನಮಗೆ. ಉಳಿಯೋದು ಯು. ಮುಂದೆ ಯೋ ರಣಾಕವನ್ನೋ ಸೂತ್ರದಿಂದ ಯು ಅನ್ನೋದಕ್ಕೆ ಅನ ಅಂತ ಆದೇಶ ಬರ್ತದೆ. ಹಾಗಾಗಿ ಭೋಜ ಅನ, ಭುಜ ಪರಿಪಾಲನಾ ವ್ಯವಹಾರಯೋ ಧಾತು, ಅದಕ್ಕೆ ಅನ ಅಂತ ಆದೇಶ ಬಂದ್ಬಿಡ್ತದೆ. ಆಮೇಲೆ ಪ್ರವಚನ, ಅಲ್ಲೂ ಕೂಡ ವಚ ಧಾತು ಅಥವಾ ಬೃಂಜ್ ಧಾತು, ಅದಕ್ಕೆ ಅನ, ಯು ಪೂರ್ತಿ ಹೊರಟೋಗಿ ಅದು ರೀಪ್ಲೇಸ್ ಆಗಿ ಅನ ಅಂತ ಬಂದ್ಬಿಡ್ತದೆ. ಆದ್ರಿಂದಲೇ ಈ ಅನ ಮೊದಲು ಲ್ಯುಟ್ ಪ್ರತ್ಯಯ ಬಂದು, ಆ ಲ್ಯುಟ್ ಪ್ರತ್ಯಯದ ಜಾಗದಲ್ಲಿ ಅನ ಪ್ರತ್ಯಯ ಬಂದದ್ದು ಎಲ್ಲವೂ ಕೂಡ ನಪುಂಸಕಲಿಂಗ ಆಗ್ತವೆ. ಕಂಪಲ್ಸರಿಲಿ ಅವೆಲ್ಲ ನಪುಂಸಕಲಿಂಗ. ಶ್ರವಣ, ಮನನ, ಧ್ಯಾನ, ಭೋಜನ, ಯಜನ, ಗಮನ, ಹೀಗೆಲ್ಲವೂ ಕೂಡ ನಪುಂಸಕಲಿಂಗ ಆಗ್ತವೆ. ನಪುಂಸಕಲಿಂಗ ಆಗ್ಲಿಕ್ಕೆ ಅದಕ್ಕೆ ಕಾರಣ. ಆದರೆ ಜಯತೀರ್ಥರು ಅದನ್ನೇನು ಹೇಳಿದ್ದಾರೆ ಅಂದ್ರೆ, ಲ್ಯುಟಃ ಟಿತ್ಕರಣ ಸಾಮರ್ಥ್ಯೇನ, ಲ್ಯುಟ್ ಇದೆಯಲ್ಲ ಅಲ್ಲಿ ಟಕಾರವನ್ನ ಇತ್ ಮಾಡಿದಾನಲ್ಲ, ನಾನು ಹೇಳಿದೆ ನಿಮ್ಗಾಗಲೇ, ಹಲಂತ್ಯಂ ಅಂತ. ಉಪದೇಶೇ ಅಂತ್ಯಂ ಹಲು ಇತ್ಸ್ಯಾತ್. ಉಪದೇಶ ಅಂದ್ರೆ ಪಾಣಿನಿಗೆ ಸಮಾನರಾದ ಋಷಿಗಳು ಇವರೆಲ್ಲ ಮಾಡಿದ್ದಕ್ಕೆ ಉಪದೇಶ ಅಂತಾರೆ. ಅಲ್ಲಿ ಕೊನೆಯ ಅಕ್ಷರ ಏನಿದೆಯಲ್ಲ ಅದು ಇತ್ ಸಂಜ್ಞಾ ಉಳ್ಳದ್ದಾಗ್ತದೆ. ಇತ್ ಸಂಜ್ಞಾ ಒಂದು ಬಂತು ಅಂದ್ರೆ, ಇತ್ ಸಂಜ್ಞಾ ಉಳ್ಳದಕ್ಕೆಲ್ಲದಕ್ಕೂ ತಸ್ಯ ಲೋಪ ಅನ್ನೋ ಸೂತ್ರದಿಂದ ಇತ್ ಸಂಜ್ಞಾ ಉಳ್ಳದಕ್ಕೆ ಲೋಪ ಅಂತ ಲೋಪ ಆಗಿಬಿಡ್ತದೆ. ಅದರಿಂದ ಅಲ್ಲಿ ಲ್ಯುಟ್ಟಿನಲ್ಲಿ ಟಕಾರ ಹೊರಟು ಹೋಗ್ತದಲ್ಲ, ಆ ಟಿತ್ಕರಣ ಸಾಮರ್ಥ್ಯ ಅದನ್ನ
ಟಕಾರ ಅಲ್ಲಿ ಇತ್ತು ಮಾಡಿರುವ ಸಾಮರ್ಥ್ಯದಿಂದಲೇ ಅದು ಲುಪ್ತ ಆಗಿ ಹೋಗ್ತದೆ ಅಂತ ಅದ್ರ ತಾತ್ಪರ್ಯ. ಹಾಗೆ ಸುಧಾದಲ್ಲಿ ಹೇಳಿದ್ದಾರೆ ಜಯತೀರ್ಥರು, ಲ್ಯುಟ್ ಪ್ರತ್ಯಯದಲ್ಲಿ ಟಕಾರವನ್ನು ಇತ್ತು ಮಾಡಿರುವ ಸಾಮರ್ಥ್ಯದಿಂದ, ಲ್ಯುಟ್ ಎಂಬಲ್ಲಿ ಟ ಇದೆ, ಆ ಟಕಾರಕ್ಕೆ ಇತ್ಸಂಜ್ಞಾ ಹೇಳಿದ್ದಾರೆ. ಟಿತ್ವ ಅಂದ್ರೆ ಟಕಾರ ಇತ್ಸಂಜ್ಞಾಕ ಯಸ್ಮಿನ್ ಸಹ ಟಿತ್, ಟು ಪ್ಲಸ್ ಇತ್ ಟಿತ್, ಇವೆಲ್ಲ ತುಂಬಾ ಸಂಕೀರ್ಣವಾದ ಶಬ್ದಗಳು. ಲ್ಯುಟ್ನಲ್ಲಿ ಟಕಾರವು ಇತ್ತಾಗಿರುವ ಸಾಮರ್ಥ್ಯದಿಂದ ಯಾಕೆ ಮಾಡಿದ್ದಾರೆ ಅದನ್ನ, ಅದು ಪ್ರಯೋಗ ಯಾಕೆ ಮಾಡಿದ, ಅದಕ್ಕೆ ಇತ್ಸಂಜ್ಞಾ ಹೇಳಿದೆ ಯಾಕೆ, ಲೋಪ ಯಾಕೆ ಮಾಡಿದ, ಅದಕ್ಕೊಂದು ಏನಾದ್ರು ಕೆಲಸ ಇರಬೇಕಲ್ಲ. ಅದನ್ನೇ ನಾನು ಹೇಳಿದ್ದೆ ಹಿಂದೆ, ಲುಪ್ತವೇ ಆಗುವುದಿದ್ರೆ ಅದನ್ನ ಹೇಳ್ಬೇಕು ಯಾಕೆ. ಅದಕ್ಕೆ ಪಾಣಿನಿ ವ್ಯಾಕರಣದಲ್ಲೂ ನಿಯಮ ಆಗುತ್ತೆ, ವ್ಯರ್ಥಂ ಸತ್ ಕಿಂಚಿದರ್ಥಂ ಜ್ಞಾಪಯತಿ ಅಂತ. ಹೌದ್ರಿ, ಅದು ಮಾಡಿದ್ದು ಅದು ಹೋಗುವುದಾದ್ರೆ ಅದು ಆಮೇಲೆ ಕೇಳಿಸುವುದೇ ಇಲ್ಲ, ಅಲ್ಲಿ ಟಕಾರ ಕೇಳಿಸುವುದೇ ಇಲ್ಲ ಅಂತ ಆದ್ಮೇಲೆ ಅದನ್ನ ಮಾಡಿದ್ರೆ ಯಾಕೆ ಅಂದ್ರೆ ವ್ಯರ್ಥಂ ಸತ್ ಕಿಂಚಿದರ್ಥಂ ಜ್ಞಾಪಯತಿ, ವ್ಯರ್ಥವಾದ್ರೂ ಏನೋ ಒಂದು ಪ್ರಯೋಜನವನ್ನು ಸೂಚಿಸ್ತದಂಥದ್ದು. ಏನ್ ಪ್ರಯೋಜನ ಅಂದ್ರೆ ಒಂದೊಂದ್ ಕಡೆ ಒಂದೊಂದು ಪ್ರಯೋಜನ. ಇಲ್ಲೇನು ಪ್ರಯೋಜನ ಅಂದ್ರೆ ಲ್ಯುಟ್ ಪ್ರತ್ಯಯದಲ್ಲಿ ಟಕಾರವನ್ನು ಇತ್ತು ಮಾಡಿರುವ ಸಾಮರ್ಥ್ಯದಿಂದ ಅದಕ್ಕೆ ಬೇರೆ ಪ್ರಯೋಜನ ಇಲ್ಲ. ಆದ್ರಿಂದ ಅಯನ ಶಬ್ದವು ಮೂರು ಅಧಿಕರಣಗಳಲ್ಲೂ ಕೂಡ, ಅಧಿಕರಣ ಅನ್ನೋ ಅರ್ಥದಲ್ಲಿ ಮೂರು ಲಿಂಗದಲ್ಲೂ ಇದೆ, ಆದ್ರಿಂದ ಪುಲ್ಲಿಂಗವು ಕೂಡ ಯೋಗ್ಯವೇ. ಆದ್ರಿಂದ ಅರಾಣಾಂ ಅಯನಃ ಅರಾಯಣಃ, ಅಲ್ಲೇ ನೀವು ಬಹುರಿ ಸಮಾಸ ಇಲ್ಲದೆ ಇದ್ರೂ ಪುಲ್ಲಿಂಗ ಮಾಡಿಬಿಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಅರಾಣಾಂ ಅಯನಃ ಅರಾಯಣಃ, ನಾರಾಯಣಃ ನ ಭವತಿ ಇತಿ ನಾರಾಯಣಃ. ಇನ್ನು ಅಲ್ಲಿ ಆಪೋ ನಾರಾಹ ಅಂತ ಅನ್ನೋದು ತಗೊಂಡಿದೀವಲ್ಲ, ಅಲ್ಲಿ ಹೇಗೆ ಅಂದ್ರೆ ಆ ನಾರಾಹ ಅಯನಾಹ ಯಶಸಃ ಹಾಗೂ ಮಾಡಿದ್ರು ತೊಂದರೆ ಇಲ್ಲ. ಅಯನ ಶಬ್ದ ಮೂರ್ಲಿಂಗದಲ್ಲೂ ಬರುವುದರಿಂದ ಅಯನಾಹ ಅಂತ ಸ್ತ್ರೀಲಿಂಗ ಶಬ್ದ ಪ್ರಥಮ ವ್ಯಕ್ತಿ ಬಹುವಚನ ತಗೋಣ. ಆಪಹ ಅಯನಾಹ ಯಶಸಃ ನಾರಾಹ ಅಯನಾಹ ಯಶಸಃ ನಾರಾಯಣ. ನಪುಂಸಕಲಿಂಗ ಇದ್ರೂ ಬಹುರಿ ಮಾಡ್ಲಿಕ್ಕೆ ಅವಕಾಶ ಇದೆ, ಬಹುರಿ ಆದ್ಮೇಲೆ ಪುಲ್ಲಿಂಗ ಆಗ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಹೀಗೊಂದು ಜಯತೀರ್ಥರ ವ್ಯವಸ್ಥೆ ತೋರಿಸಿಕೊಟ್ಟಿದ್ದಾರೆ ಸುಧಾದಲ್ಲಿ. ಆದ್ರಿಂದ ಅಯನ ಶಬ್ದವನ್ನ ಆಶ್ರಯ ಅನ್ನೋ ಅರ್ಥದಲ್ಲಿ ನಾವು ನಪುಂಸಕಲಿಂಗ ಅಂತಾನೆ ಅಂಟ್ಕೋಬೇಕಾಗಿಲ್ಲ. ಅದು ಸ್ತ್ರೀಲಿಂಗದಲ್ಲೂ ಕೂಡ ಪುಲ್ಲಿಂಗದಲ್ಲೂ ನಪುಂಸಕಲಿಂಗದಲ್ಲೂ ಅದನ್ನ ಪ್ರಯೋಗ ಮಾಡಬಹುದು, ಅದು ಗೊತ್ತಾಗ್ಬಿಡ್ತದೆ. ಮತ್ತೆ ಈ ನಾರಾಯಣ ಅಂತ ಅನ್ನೋದು ಏನಿದೆಯಲ್ಲ, ಅದನ್ನ ನಾನೀಗ ವ್ಯಾಸಸ್ಮೃತಿಯ ವಾಕ್ಯ ಹೇಳಿದೆ, ನೀರೇ ಇವನಿಗೆ ಆಶ್ರಯ. ಯಾಕಂದ್ರೆ ನೀರು ಇವನಿಗೆ ಆಶ್ರಯ ಕೊಟ್ಟಿತ್ತು ಪ್ರಳಯ ಕಾಲದಲ್ಲಿ, ನೀರ್ ಮೇಲೆ ಮಲಗಿದ್ದ ಅಂತ. ಹರಿವಂಶದಲ್ಲಿ ಮತ್ತೊಂದು ಮಾತಿದೆ, ನಾರಾ ಆಪಸ್ಸಮಾಖ್ಯಾತ ತಾಸಾಮೈರಮಾಜಿತ ಇತಸ್ತ್ವಂ ಭೂತಭವ್ಯೇಶ ತನ್ನಾರಾಯಣ ಶಬ್ದಿತಃ. ಇದು ಹರಿವಂಶದ ಪ್ರಯೋಗ. ನಾರಾ ಆಪಸ್ಸಮಾಖ್ಯಾತ, ನೀರಿಗೆ ನಾರ ಅಂತ ಹೆಸರಿದೆ. ತಾಸಾಂ ಅಯನಮಾಜಿತ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿರುವ ವ್ಯಾಸಸ್ಮೃತಿಯ ಪ್ರಕಾರ ನೀರು ಇವನಿಗೆ ಆಶ್ರಯ ಕೊಟ್ಟಿದೆ. ಹರಿವಂಶ ಹೇಳುವ ಪ್ರಕಾರ ಇವನೇ ನೀರಿಗೆ ಆಶ್ರಯ ಕೊಟ್ಟಿದ್ದಾನೆ. ತಾಸಾಂ ಅಯನಂ ಆದಿತ, ಆ ನೀರಿಗೆ ನೀನು ಆದಿ ಕಾಲದಿಂದಲೂ ಆಶ್ರಯನಾಗಿದ್ದೆ. ಅಥಸ್ತ್ವಂ ಭೂತಭವ್ಯೇಶ ತನ್ನಾರಾಯಣ ಶಬ್ದಿತಃ. ಅದರಿಂದ ನಾರಾಯಣಾಂ ಅಯನಃ ನಾರಾಯಣ, ಇದಿನ್ನೊಂದು ಹರಿವಂಶದ ಪ್ರಕಾರ ನಿಷ್ಪತ್ತಿ. ನಾರಾಹ ಅಯನಂ ಯಶಸಃ ನಾರಾಯಣ ಅಂತ ಅನ್ನೋದು ವ್ಯಾಸಸ್ಮೃತಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದ ಪ್ರಕಾರ ಬಹುರೀಹಿ. ನಾರಾಯಣಾಂ ಅಯನಃ ನಾರಾಯಣ ಅಯನಂ, ಅಲ್ಲಿರೋದು ತಾಸಾಂ ಅಯನಂ ಅಂತ ನಪುಂಸಕಲಿಂಗನೇ ತಗೊಂಡಿದ್ದಾರೆ ಹರಿವಂಶದಲ್ಲಿ. ನಾರಾಯಣಾಂ ಅಯನಂ ಅಷ್ಟಾದ್ಮೇಲೂ ಕೂಡ ಮುಂದೆ ನಾರಾಯಣ ಅಂತ ಆಗಿಬಿಡ್ತದೆ. ಆಮೇಲೆ ಮಹಾಭಾರತದಲ್ಲಿ ಮತ್ತೊಂದು ಪ್ರಯೋಗ ಇದೆ, ನರಾಜ್ಜಾತಾನಿ ತತ್ವಾನಿ ನಾರಾಯಣೀತಿ ತತ್ವವಿದು. ಎಲ್ಲಾ ತತ್ವಗಳು ಪ್ರಕೃತಿಯಿಂದ ಆರಂಭಿಸಿ, ಪ್ರಕೃತಿ ಮಹತ್ತತ್ವ, ಅಹಂಕಾರ ತತ್ವ, ಪಂಚಮಹಾಭೂತಗಳು, ತನ್ಮಾತ್ರಗಳು, ಇವೆಲ್ಲವೂ ಕೂಡ ನರಶಬ್ದ ವಾಚ್ಯನಾದ ಭಗವಂತನಿಂದ ಹುಟ್ಟಿದ್ದು. ನಾರಾಯಣೀತಿ ತತ್ವವಿದು, ಆದ್ರಿಂದ ಅವುಗಳಿಗೆ ನಾರ ಅಂತ ಹೇಳ್ತಾರೆ. ತಾನ್ಯೇವಚ ಅಯನಂ ತಸ್ಯ, ಅವೆಲ್ಲವೂ ಕೂಡ ಈ ಭಗವಂತನಿಗೆ ಆಶ್ರಯ. ಹೇಗೆ ಅಂದ್ರೆ ಅವನು ಸನ್ನಿಧಾನ ಪಾತ್ರ, ವಿಗ್ರಹದಂತೆ. ಶಿಲಾವತ್ ಪ್ರತಿಮೈ ವೇಷ ವಿಷ್ಣೋರ್ ಲೋಕ ಚತುರ್ದಶಂ ಅಂತ ಭಾಗವತ ತಾತ್ಪರ್ಯ. 14 ಲೋಕಗಳು ಕೂಡ ಅವನಿಗೆ ಆಶ್ರಯ, ಸನ್ನಿಧಾನ ಪಾತ್ರ. ಅವನ ಸನ್ನಿಧಾನಕ್ಕೆ ಪಾತ್ರವಾದ ಒಂದು ವಿಗ್ರಹ ಇದ್ದಂತೆ. ಆದ್ರಿಂದ ತಾನಿ ಏವ, ಆ ತತ್ವಗಳೇ ತಸ್ಯ ನಾರಾಯಣನಿಗೆ ಅಯನಂ, ಅಲ್ಲಿ ಕೂಡ ನಪುಂಸಕಲಿಂಗ ಏಕವಚನ ಇದೆ. ಅಯನಂ ತಸ್ಯ ತಸ್ಮಾನ್ ನಾರಾಯಣ ಸ್ಮೃತಃ ಅಂತ ಮಹಾಭಾರತದಲ್ಲಿ ಬಂದಿರುವ ಮತ್ತೊಂದು ಮಾತು. ಈ ವನಪರ್ವ, ಉದ್ಯೋಗ ಪರ್ವದಲ್ಲಿ ಬರೋ ಮಾತು. ಅದರಿಂದ ಏನಾಗ್ತದೆ ಅಂದ್ರೆ ಈ ಸ್ವಯಂ ವ್ಯಾಸರೇ ಅಯನಂ ಅಂತ ಅನ್ನೋದನ್ನ ಹರಿವಂಶದಲ್ಲಿ ಮತ್ತು ಮಹಾಭಾರತದಲ್ಲಿ ಮತ್ತು ವ್ಯಾಸಸ್ಮೃತಿಯಲ್ಲಿ ಅಯನಂ ಆಶ್ರಯ ಅನ್ನೋ ಅರ್ಥದಲ್ಲಿ ನಪುಂಸಕಲಿಂಗದಲ್ಲೇ ಪ್ರಯೋಗ ಮಾಡಿದ್ದಾರೆ. ಇಷ್ಟಾದ್ರೂ ಜಯತೀರ್ಥರು ಮತ್ತೊಂದು ಅಭಿಪ್ರಾಯ ಹೇಳಿದ್ದಾರೆ,
ಅಯನ ಅಂತಂದ್ರೆ ನೀವು ಅದನ್ನ ನಪುಂಸಕಲಿಂಗಕ್ಕೇ ಅಂಟ್ಕೋಬೇಕಾಗಿಲ್ಲ, ಅದನ್ನ ಆಶ್ರಯ ಅನ್ನೋ ಅರ್ಥದಲ್ಲಿ ಮೂರು ಲಿಂಗದಲ್ಲೂ ಪ್ರಯೋಗ ಮಾಡಬಹುದು ಅಂತ. ಅದರಿಂದ ನಾರಾಯಣ ಅಂತನೂ ರೂಪ ಹೀಗೆ ಸುಲಭನೆ ಆಯ್ತು. ನಾರಾಯಣಂ ಅಯನಂ ಅಂತ ಆದ್ಮೇಲೆ ನಪುಂಸಕಲಿಂಗ ಆದ್ಮೇಲೆ ಬಹುವ್ರೀಹಿ ಸಮಾಸ ಇಲ್ಲದೇ ಇದ್ದಾಗ ಅದು ಪುಲ್ಲಿಂಗ ಆಗೋದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದಲ್ಲ. ಆ ಪ್ರಶ್ನೆಗೂ ನಾವು ಉತ್ತರ ಕಂಡುಕೋಬೇಕಲ್ಲ. ಬಹುವ್ರೀಹಿಯಲ್ಲಿ ಪುಲ್ಲಿಂಗ ಆಗೋದು ಸಹಜ, ಬಹುವ್ರೀಹಿ ಇಲ್ಲದೆ ಇದ್ದಾಗಲೂ ಪುಲ್ಲಿಂಗ ಆಗ್ತದಲ್ಲ ಹೇಗೆ ಅಂದ್ರೆ, ಅದಕ್ಕೆ ಛಾಂದೋಗ್ಯ ಉಪನಿಷತ್ನಲ್ಲಿರುವ ಒಂದು ಮಾತು, ಭಾಷ್ಯದಲ್ಲಿರುವ ಒಂದು ಮಾತು ನೆನಪಿಗೆ ಬರ್ತದೆ. ಸ್ತ್ರೀ ಗುಣ ಪುಂಗುಣಾಶ್ಚೇವ ನಪುಂಸಕ ಗುಣ ಅಪಿ. ಸ್ತ್ರೀಯ ಗುಣಗಳು, ಪುರುಷರ ಗುಣಗಳು, ಮತ್ತೆ ನಪುಂಸಕ ವ್ಯಕ್ತಿಯ ಗುಣಗಳು, ಹೀಗೆ ಸಕಲವೂ ಕೂಡ ಈ ಭಗವಂತನ ಅಧೀನ. ಆದ್ರಿಂದ ಲಿಂಗಾನಾಮಪಿ ವ್ಯತ್ಯಯ, ಎಲ್ಲವೂ ಅವನ ಗುಣಗಳಾದ್ರಿಂದ ಅವನ ಮಟ್ಟಿಗೆ, ಭಗವಂತನ ಮಟ್ಟಿಗೆ, ನಾವು ಉಳಿದವ್ರ ಮಟ್ಟಿಗೆ ಮಾತಾಡೋದು ಬೇಡ, ಭಗವಂತನ ಮಟ್ಟಿಗೆ ಈ ತರದ ಲಿಂಗ ವ್ಯತ್ಯಾಸ ಆಗ್ಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಒಂದ್ ಕಡೆ ಹೇಳಿದ್ದಾರೆ. ಆದ್ರಿಂದ ಇಲ್ಲೂ ಕೂಡ ಈ ತರ ಮೊದಲು ನಪುಂಸಕಲಿಂಗ ಇದ್ದನು, ಆಮೇಲೆ ಪುಲ್ಲಿಂಗ ಆಗ್ಲಿಕ್ಕೆ, ಬಹುವ್ರೀಹಿ ಸಮಾಸ ಇಲ್ಲದೇ ಇದ್ದಾಗಲೂ ಆಗ್ಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ನಂದೊಂದು ವಿಶ್ಲೇಷಣೆ. ಆದ್ರೂ ಜಯತೀರ್ಥರು ಹೇಳಿದ ಪ್ರಕಾರ ಅದನ್ನ ಈ ತರ ತಗೊಳ್ಳಿಕ್ಕೂ, ಆರಂಭದಲ್ಲೇ ಅದನ್ನು ಪುಲ್ಲಿಂಗ ಅಂತಲೇ ತಗೊಳ್ಳಿಕ್ಕೂ ಏನು ತೊಂದರೆ ಇಲ್ಲ. ಆದರೂ ವ್ಯಾಸರು ನಪುಂಸಕಲಿಂಗದಲ್ಲೇ ಅದನ್ನು ಪ್ರಯೋಗ ಮಾಡಿದ್ದಾರೆ, ವ್ಯಾಸಸ್ಮೃತಿಯಲ್ಲಿ, ಹರಿವಂಶದಲ್ಲಿ ಮತ್ತು ಮಹಾಭಾರತದಲ್ಲಿ ಅನ್ನೋದು ನಮಗೆ ಗೊತ್ತಿರಬೇಕು. ಅದು ಏನು ಶ್ಲೋಕ? ಸ್ತ್ರೀ ಗುಣ ಪುಂಗುಣಾಶ್ಚೇವ ನಪುಂಸಕ ಗುಣ ಅಪಿ ಯಥಧೀನಾ, ಯಾವ ಭಗವಂತನ ಅಧೀನವಾಗಿದೆಯೋ, ವ್ಯತ್ಯಯ ಸ್ಯಾತ್, ಆ ಭಗವಂತನ ವಾಚಕವಾದ ಶಬ್ದಗಳಿಗೆ, ಲಿಂಗಾನಾಂ ತತ್ರ ಸರ್ವಶಃ ವ್ಯತ್ಯಯ ಸ್ಯಾತ್, ಎಲ್ಲ ರೀತಿಯಿಂದ ವ್ಯತ್ಯಾಸ ಆಗುವುದು. ಲಿಂಗ ನಿರ್ಣಯ ಅಂತ ಒಂದು ಗ್ರಂಥನೇ ಇದೆ, ಆಚಾರ್ಯ ಉದ್ಧರಿಸಿದ್ದಾರೆ. ಕಹ ಕಿಂ ಕಂ ತತ್ ಸರ್ವಂ ಆತ್ಮ ಅದಿತಿ ದೇವ, ಎಲ್ಲ ಶಬ್ದಗಳಿಂದ ಅವನು ವಾಚ್ಯ ಆಗ್ಬೋದು. ಹೀಗೆ ಅಂತ ಅಲ್ಲಿ ಬಂದಿದೆ. ಆದ್ರಿಂದ ಏನಾಗ್ತದೆ ಅಂದ್ರೆ, ಗೋವಿಂದಾಚಾರ್ಯ ಹೇಳಿದಂತಹ ಅಭಿಪ್ರಾಯಕ್ಕೆ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ವ್ಯಕ್ತ ಮಾಡ್ತೇನೆ. ಸುಧಾದಲ್ಲಿ ಆಗಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಗಲಿ ಯಾವುದೇ ಟಿಪ್ಪಣಿಕಾರರು ಅಯನಂ ಅಂತ ಪ್ರಯೋಗ ಮಾಡಿದ್ದಾರೆ. ಜಯತೀರ್ಥರು ಅಯನಃ ಅಂತ ಪುಲ್ಲಿಂಗದಲ್ಲಿ ಆಗಬಹುದು ಅಂತ ಹೇಳಿದ ಮೇಲೆ ಕೂಡ ಟಿಪ್ಪಣಿಕಾರರೆಲ್ಲ ಅಯನಂ ಅಂತ ಮತ್ತೆ ನಪುಂಸಕಲಿಂಗನೇ ಪ್ರಯೋಗ ಮಾಡಿದ್ದಾರೆ. ಆ ಟಿಪ್ಪಣಿಕಾರರೆಲ್ಲ ಪ್ರಯೋಗ ಮಾಡಿದ ತಪ್ಪು ಅಂತಾರೆ ಗೋವಿಂದಾಚಾರ್ಯ. ನನ್ನ ಅಭಿಪ್ರಾಯ, ಟಿಪ್ಪಣಿಕಾರರು ಯಾಕೆ ಪ್ರಯೋಗ ಮಾಡಿದ್ದಾರೆ? ಅವ್ರು ಹೇಗೆ ಪಾಠ ಕಲ್ತಿರ್ತಾರೋ ಅದಕ್ಕನುಸಾರವಾಗಿ ಪ್ರಯೋಗ ಮಾಡಿದ್ದಾರೆ. ಅಯನಃ ಅಂತ ಪುಲ್ಲಿಂಗದಲ್ಲೂ ಆಗಬಹುದು, ಸ್ತ್ರೀಲಿಂಗದಲ್ಲೂ ಆಗಬಹುದು ಅಂತ ಜಯತೀರ್ಥರು ಹೇಳಿದ್ದಾರೆ, ಅದು ವಿಷಯ ಬೇರೆ. ತಾವೇನು ಮೂಲತಃ ಪಾಠ ಕಲ್ತಿದ್ದಾರೆ ಅದನ್ನ ಹೇಳಿದ್ದಾರೆ ಅವರು. ಜಯತೀರ್ಥರದು ಹೊಸ ಅಭಿಪ್ರಾಯ. ಒಂದ್ ವೇಳೆ ವ್ಯಾಖ್ಯಾನಕಾರರೆಲ್ಲ ತಪ್ಪು ಮಾಡಿದ್ದಾರೆ ಅಂತ ಆದ್ರೆ, ಸ್ವಯಂ ವ್ಯಾಸರೇ ವ್ಯಾಸಸ್ಮೃತಿಯಲ್ಲಿ, ಹರಿವಂಶದಲ್ಲಿ, ಮಹಾಭಾರತದಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಆಗ್ಬಿಡ್ತದೆ. ಅಯನಂ ಅಂತ ಯಾರು ವ್ಯಾಖ್ಯಾನಕಾರರು, ಟಿಪ್ಪಣಿಕಾರರು ನಪುಂಸಕಲಿಂಗಕ್ಕೆ ಅಂಟುಕೊಂಡಿದ್ರೆ ಖಂಡಿತವಾಗಿ ಅದು ತಪ್ಪಲ್ಲ. ಆಶ್ರಯ ಅನ್ನೋ, ಈಗ ದಾರ ಅನ್ನೋ ಶಬ್ದ ಸ್ತ್ರೀಲಿಂಗದಲ್ಲಿ, ಬಹುವಚನದಲ್ಲಿ ಹೆಂಡತಿ ಅನ್ನೋ ಅರ್ಥವನ್ನು ಕೊಡ್ಲಿಕ್ಕೆ ಪ್ರಸಿದ್ಧ ಅದ. ದಾರಾ ದಾರೇ ದಾರಾಹ ಅಂತ ಏಕವಚನ ಅಂತ, ಏಕವಚನ, ಬಹುವಚನ, ದ್ವಿವಚನದಲ್ಲೂ ಇರುವ ಆಕಾರ ಅಂತ ಒಂದು ಶಬ್ದನೂ ಇದೆ ಅಂತ ಇನ್ನೊಂದು. ಜನ್ಮ ಜನ್ಮನಿ ಜನ್ಮಾನಿ ನಕಾರ ಅಂತವಾದ ಶಬ್ದ ಇದೆ ಅಂತ ಪ್ರಸಿದ್ಧ. ಜನ್ಮಂ ಜನ್ಮೇ ಜನ್ಮಾನಿ ಇನ್ನೊಂದು ಶಬ್ದವೂ ಇದೆ ಹಲಾಯದ ಕೋಶದ ಪ್ರಕಾರ. ಹಾಗೆ ಅಯನ ಅನ್ನೋ ಶಬ್ದ ನಪುಂಸಕಲಿಂಗ ಅಂತ ಅನ್ನೋದು ಸಹಜ, ಹಿಂದಿನಿಂದ ಬಂದಿರುವಂತಹ ಒಂದು ಸಂಪ್ರದಾಯ. ಆದ್ರೆ ಜಯತೀರ್ಥರು ಅಲ್ಲಿರುವ ಟಕಾರ ಯಾಕೆ ಲೋಪ ಆಗಬೇಕು, ಅದರ ಸಾಮರ್ಥ್ಯದಿಂದ ಅಯನ ಶಬ್ದ ಆಶ್ರಯ ಅನ್ನೋ ಅರ್ಥದಲ್ಲಿ ಮೂರ್ಲಿಂಗದಲ್ಲೂ ಬರಬೇಕು ಅಂತ ಒಂದು ಹೊಸ ಅಭಿಪ್ರಾಯ ಹೇಳಿದ್ದಾರೆ. ಆದ್ರೆ ವ್ಯಾಸರು ಅದನ್ನು ಹೇಳಿಲ್ಲ ಅನ್ನೋದನ್ನ ಗಮನಿಸ್ಬೇಕು. ವ್ಯಾಸರಿಗೆ ವಿರುದ್ಧವಾಗಿ ಜಯತೀರ್ಥರು ಹೇಳಿದ್ದಾರೆ ಅಂತಲ್ಲ. ಇವು ಎರಡು ಅಭಿಪ್ರಾಯಗಳು. ದಾರ ಅಂತಾನೆ ಶಬ್ದ ಎರಡು ಹೇಗಿದೆಯೋ, ಜನ್ಮ ಅಂತ ಎರಡು ಶಬ್ದ ಹೇಗಿದೆಯೋ, ಹಾಗೆ ಅಯನ ಅಂತ ಎರಡು ಶಬ್ದ. ಆಶ್ರಯ ಅನ್ನೋ ಅರ್ಥದಲ್ಲಿ ಒಂದು ನಪುಂಸಕಲಿಂಗ, ಇನ್ನೊಂದು ಮೂರು ಲಿಂಗದಲ್ಲಿರೋದು. ಅದರಿಂದ ಟಿಪ್ಪಣಿಕಾರರು ಯಾರು ಹೇಳಿದ್ದು ತಪ್ಪಲ್ಲ. ನಪುಂಸಕಲಿಂಗ ಶಬ್ದ ಇಟ್ಕೊಂಡು ಅದನ್ನ ಮುಂದೆ ಪುಲ್ಲಿಂಗ ಮಾಡೋದು ಹೇಗೆ ಅಂದ್ರೆ ಛಾಂದೋಗ್ಯ ಭಾಷ್ಯಕ್ಕನುಸಾರವಾಗಿ ಮಾಡ್ಬೇಕು. ಇದು ನನ್ನ ಅಭಿಪ್ರಾಯ. ಆದ್ದರಿಂದ ಅಯನ ಅಂತ ಸಮಾಜಕ್ಕಿಂತ ಪೂರ್ವಭಾವಿಯಾಗಿ ನಪುಂಸಕಲಿಂಗದಲ್ಲಿ ವ್ಯಾಖ್ಯಾನಕಾರ ಪ್ರಯೋಗ ಮಾಡಿದ ತಪ್ಪೇನಲ್ಲ. ಅದನ್ನ ತಪ್ಪನ್ನು ನಾವು ತಳ್ಳಿ ಹಾಕ್ಬೇಕಾಗಿಲ್ಲ. ಅವ್ರು ತಪ್ಪು ಮಾಡಿದಾದ್ರೆ ಹರಿವಂಶ, ವ್ಯಾಸಸ್ಮೃತಿ, ಮಹಾಭಾರತ ಎಲ್ಲ ತಪ್ಪಾಗ್ತದೆ. ಇದು ನನ್ನ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.